ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಾನು ಬಿಗ್ ಬಾಸ್ ಮನೆ 71ನೇ ದಿನ ಏನಾಯ್ತು ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಮಾಳವಿಕಾ ಮೇಡಮ್ ಅವ್ರು ಕುತ್ಕೊಂಡು ಮಾತುಕತೆ ನಡೆಸ್ತಾ ಇದ್ರು. ಏನಂತ ಮಾತುಕತೆ ಅಂದ್ರೆ ಲವ್ ಅನ್ನೋ ಪದಕ್ಕೆ ತುಂಬಾ ಒಳ್ಳೆ ಅರ್ಥ ಇದೆಯಂತೆ. ಸೊ ಹಾಗೆ ಹೀಗೆ ಹೇಳಕ್ಕಾಗಲ್ವಂತೆ. ಅದನ್ನ ನಮ್ಮ ಮಾಳವಿಕಾ ಅವರು ಹೇಳ್ತಾ ಇದ್ರು. ಸೊ ನಮ್ಮ ಮಾಳವಿಕಾ ಅವರು ಬದುಕು ಜಟಕಾ ಬಂಡಿ ಕಾರ್ಯಕ್ರಮ ನೀವೆಲ್ಲ ನೋಡಿರ್ತೀರಲ್ವಾ, ಅದ್ರಲ್ಲಿ ಎಷ್ಟೊಂದು ಲವ್ ಮ್ಯಾರೇಜ್ಗಳೆಲ್ಲ ಮಾಡಿಸಿದ್ದಾರೆ. ಸೊ ಅದನ್ನ ಇಲ್ಲಿ ಬಂದು ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಹೆಣ್ಮಕ್ಳ ಬಗ್ಗೆ ಎಲ್ಲ ಬೇಜಾನ್ ಒಳ್ಳೆ ತರ ಮಾತಾಡಿದ್ರು. ಬಟ್ ಇಲ್ಲಿ ಕುತ್ಕೊಂಡು ಒಬ್ರು ಹೆಣ್ಮಕ್ಳ ಬಗ್ಗೆನೆ ಇವರು ಒಂಥರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಸರಿನೋ ತಪ್ಪು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನಮ್ಮ ಪ್ರಥಮ್ಗೆ ತುಂಬಾ ಕೋಪ ಬಂದಿತ್ತು ಇವತ್ತು. ಯಾಕಂದ್ರೆ ಎಲ್ಲ ಕುತ್ಕೊಂಡು ತಿರ್ಗಿ ಅದೇ ಆ ಮೋಹನ್ ಇದ್ದಾರಲ್ಲ, ಅವ್ರಿಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಮತ್ತೆ ಅದೇ ಅಸಹ್ಯ ಅಂತ ಮಾತುಕತೆ ಮಾಡ್ತಾ ಇದ್ದ. ನಾನು ಪ್ರಥಮ್ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದ. ನನಗೆ ತುಂಬಾ ಕೋಪ ಬಂತು. ಅವ್ರಿಗೆಲ್ಲ ಮಾಡ್ತೀನಿ, ಸುಮ್ಮನೆ ಬಿಡಲ್ಲ, ಮುಂಚೆ ಹೆಂಗಿನ್ನೋ ಆಯ್ತರ ಪ್ರಥಮ್ ಪ್ರತಿಭಟನೆ ಮಾಡ್ತೀನಿ ಅಂತ ಮಾಡಿ ಪ್ರಥಮ್ ಅವಾಗಲೇ ಅವರೆಲ್ಲ ಬುದ್ಧಿ ಕಲಿಯೋದು. ನೀನ್ ಯಾವತ್ತು ಸೈಲೆಂಟ್ ಆಗ್ಬೇಡ, ನೀನು ವೈಲೆಂಟ್ ಆಗಿದ್ರೆ ಅಲ್ಲಿರೋ ಜನಗಳು ನಿನ್ಗೆ ಬೆಲೆ ಕೊಡೋದು. ಓಕೆನಾ ಪ್ರಥಮ್? ಇದೀಗ ಶೀತಲ್ ಅವ್ರಿಗೆ ಹೇಳ್ತಾ ಇದ್ದ. ಸೊ ಶೀತಲ್ ಅವರು ಏನಂತೆಲ್ಲ ಕೇಳಿಸ್ಕೊಂಡೋಗಿ ಶಾಲಿನಿ ಅವರು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು. ಸೊ ಶಾಲಿನಿ ಅವ್ರ ಬುದ್ಧಿ ಹೇಳ್ಕೊಡ್ತಾ ಇದ್ರು ಶೀತಲ್ ಅವ್ರಿಗೆ. ಅವ್ನಿನ್ನ ಉಪಯೋಗಿಸ್ಕೊಂತ ಇದ್ದಾನೆ ಪ್ರಥಮ್, ಮೋಹನ್ ನಿಂಗೆ ಯಾವ ತರ ಉಪಯೋಗಿಸ್ಕೊಂಡು ಇದು ಮಾಡೋದು, ಶೀತಲ್ ನಿನ್ಗೂ ಕೂಡ ಉಪಯೋಗಿಸ್ತಾರೆ ಶೀತಲ್ ಅವ್ರು ಬುದ್ಧಿ ಮಾತಾಡಿದ್ರು. ಸೊ ಶೀತಲ್ ಅವರು ಅದಕ್ಕೆ ಕ್ಲಾರಿಟಿ ಕೊಟ್ಟರು. ಆ ಥರ ಏನಲ್ಲ, ಪ್ರಥಮ್ ಹೇಳಿದಾನೆ ನಾನು ಮಾಡುವ ಅಂತ ಹೇಳಿದ್ದೀನಿ ಅಷ್ಟೇ ಅಂತ ಶೀತಲ್ ಕರೆಕ್ಟಾಗಿ ಹೇಳಿದ್ರು. ಸೊ ಇದಾದ್ಮೇಲೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು 2 ತರ ಇದು ಕೊಟ್ಟಿದ್ರು. ಏನಂದ್ರೆ ಒಂದು ವರ್ಡ್ ಹೇಳ್ತಾರಂತೆ, ಆ ವರ್ಡ್ ಪ್ರಕಾರ 10 ಜನರನ್ನು ಸೆಲೆಕ್ಟ್ ಮಾಡಿ ನಿಲ್ಲಿಸಿ 1/10 ಅಂತ ಮಾರ್ಕ್ಸ್ ಕೊಡಿ ಅಂತ ಹೇಳಿದ್ರು. ಸೊ ಫಸ್ಟ್ ಕರುಣಾರಾಮ್ ಅವ್ರಿಗೆ ಹೇಳಿದ್ರು, ಎಂಟರ್ಟೈನ್ಮೆಂಟ್ ಅಂತ ವರ್ಡ್ಗೆ ಯಾರು ಫಸ್ಟ್ ಸೂಟ್ ಆಗ್ತಾರೆ ಅನ್ನೋದನ್ನ ಹೇಳಿ ಅಂತ ಕರುಣಾರಾಮ್ ಅವರು. ಸೊ ಕರುಣಾರಾಮ್ ಅವ್ರು ಫಸ್ಟ್ ಎಂಟರ್ಟೈನ್ಮೆಂಟ್ ಕೊಡಿ ಶಾಲಿನಿ ಅಂತೆ, ಆಮೇಲೆ ನೆಕ್ಸ್ಟ್ ಕೀರ್ತಿ ಅಂತೆ, ಲಾಸ್ಟ್ 3ನೇ ಪ್ರಥಮ್ ಅಂತೆ. ನನ್ನ ಪ್ರಕಾರ ಇದು ತಪ್ಪು. ಯಾಕಂದ್ರೆ ಫಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಯಾರು ಕೊಡ್ತಾರೆ ಬಿಗ್ ಬಾಸ್ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ. ಪ್ರಥಮ್ನ 1ನೇ ಸ್ಥಾನದಲ್ಲಿ ನಿಲ್ಲಿಸಬೇಕಾಗಿತ್ತು, ಸೆಕೆಂಡ್ ನಮ್ಮ ಸಂಜನಾ ಅವ್ರ ನಿಲ್ಲಿಸಬೇಕಾಗಿತ್ತು, ಥರ್ಡ್ ಬೇಕಾ ಯಾರು ನಿಲ್ಸ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋಲ್ಲ. ಸಂಜನಾ ಅವ್ರಿಗೆ ಏನೇನ್ ನಾವು ಬೈದ್ರು, ಬಟ್ ನೋಡೋದು ಯಾರಿಂದ? ಪ್ರಥಮ್ ಅಂಡ್ ಸಂಜನಾ ಇಬ್ಬರು ಜಾಸ್ತಿ ನೋಡ್ತಿರ್ತಾನೆ, ಚರ್ಚೆನೂ ಅವ್ರ ಇಬ್ಬರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರೋದು. ಸೊ ಅವ್ರು ನಿಲ್ಸ್ಬೇಕಾಗಿತ್ತು. ಇದಾದ್ಮೇಲೆ ಆಮೇಲೆ ಕೀರ್ತಿ ಅವ್ರು ಕಳ್ಬಿಟ್ಟು ಬಿಗ್ ಬಾಸ್ ಅವ್ರು ಟಾಸ್ಕ್ ಕೊಟ್ಟರು. ಆಮೇಲೆ ಏನ್ ಟಾಸ್ಕ್ ಕೊಟ್ಟರು ಅಂದ್ರೆ ಕೀರ್ತಿ ಅವರು ನೋಡಿ ನಿಮ್ಗೆ ಫೇಕ್ ಅಂತ ಯಾರು ಅನ್ಸ್ತಾರೆ ಅವ್ರನ್ನ 1ರಿಂದ 10 ನಿಲ್ಸಿ ಅಂತ ಹೇಳಿದ್ರು. ಸೊ ಕೀರ್ತಿ ಫಸ್ಟ್ ಫೇಕ್ ಅಂತ ನಿಲ್ಸಿದ್ದು ಸಂಜನಾ, ಅದೊಂಥರ ಕರೆಕ್ಟಾಗಿ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಪ್ರಥಮ್ ಅವರ ನಿಲ್ಸಿದ್ದ. ಸೊ ಅದು ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಪ್ರಥಮ್ ಫೇಕ್ ಅಂತ ಅನ್ಸಲ್ಲ. ಫೇಕ್ ಅಂದ್ರೆ ಏನಪ್ಪ ಕೀರ್ತಿ, ಹೊರಗಡೆ ಒಂದ್ ಹೇಳೋದು ಹೊರಗಡೆ ಒಂದ್ ಹೇಳೋದು, ಅಂತವ್ರಿಗೆ ಫೇಕ್ ಅಂತ ಹೇಳ್ತಾರೆ. ಅದು ಬಿಟ್ಬಿಡು ನೀನು ಸುಮ್ಮನೆ ಪ್ರಥಮ್ ಹೇಳ್ಬಿಡ್ತಾನೆ ಮಾಡ್ತಾನೆ, ಅದನ್ನ ಫೇಕ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮ ಎಂಟರ್ಟೈನ್ಮೆಂಟ್ ಸಂಜನಾ ಅವರ ಲಾಸ್ಟ್ ನಿಲ್ಸಿದ್ರು. ನನಗೆ ಅದು ಬೇಜಾರಾಯ್ತು, ಯಾಕಂದ್ರೆ ಅವ್ರು ಸೆಕೆಂಡ್ ಇರಬೇಕಾಗಿತ್ತು. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಬಿಗ್ ಬಾಸ್ ಮೇಲೆ ಇವತ್ತು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಅಲ್ಲಿ ಎಷ್ಟು ಜನ ಅಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇವಾಗ ಶುರು ಆಗುತ್ತೆ ಫ್ರೆಂಡ್ಸ್ ನಿಜವಾದ ಆಟ. ಯಾಕಂದ್ರೆ ಕೆಲವೊಬ್ರು ನಾಮಿನೇಟ್ ಆಗ್ತಾ ಇಲ್ಲ, ಇಷ್ಟು ವಾರ ತಳ್ಕೊಂಡ್ ಬಂದಿದ್ದಾರೆ. ಯಾರ್ಯಾರಂದ್ರೆ ರೇಖಾ, ಮೋಹನ್ ಜಾಸ್ತಿ ನಾಮಿನೇಟ್ ಆಗಿಲ್ಲ, ಆದ್ರೂ ಮಾಳವಿಕಾ ಅವರೆಲ್ಲ ಜಾಸ್ತಿ ನಾಮಿನೇಟ್ ಆಗಿಲ್ಲ. ಅವರೆಲ್ಲ ಇಷ್ಟು ದಿನ ತಳ್ಕೊಂಡ್ ಬಂದಿದ್ರು. ಇವಾಗ ಗೊತ್ತಾಗುತ್ತೆ, ಇವಾಗ ಪಕ್ಕ ಇವಾಗ ಪ್ರೂವ್ ಆಗುತ್ತೆ ಯಾರು ಪಕ್ಕ ಅದರಲ್ಲಿ ಇರಕ್ಕೆ ಲಾಯಕ್ ಇರೋದು. ಆಮೇಲೆ ನೆಕ್ಸ್ಟ್ ನಮ್ಮ ಬಿಗ್ ಬಾಸ್ ಮನೆಗೆ ನಮ್ಮ ಕಿರಿಕ್ ಪಾರ್ಟಿ ಟೀಮ್ ಅವ್ರು ಬಂದಿದ್ರು. ಅವ್ರು ಬಂದ್ಬಿಟ್ಟು ಇವತ್ತು ಅಲ್ಲಿ ಮಾತುಕತೆ ಎಲ್ಲ ನಡೆಸಿ ಅವ್ರದ್ದೊಂದು ಹಾಡು ಹಾಕಿದ್ರು. ಇವತ್ತೆಲ್ಲ ಅಲ್ಲೇ ಅವರಿಬ್ರು ಆಲ್ಟ್ ಆಗಿದ್ರು. ಓಕೆನಾ ಫ್ರೆಂಡ್ಸ್, ನಾಳೆ ಮತ್ತೆ ಸಿಗ್ತೀನಿ. ಬಿಗ್ ಬಾಸ್ ಮನೆ ನಡೆದು ಇವತ್ತಿಷ್ಟೇ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಹರೀಶನ್ ಅವರು ಕೆಳಗಡೆ ಯೂಟ್ಯೂಬ್ ಅಲ್ಲಿ ಒಂದು ಲಿಂಕ್ ಕಳಿಸಿದ್ದಾರೆ. ಅದನ್ನ ನೋಡಿ ನಾನು ಕಳಿಸಿದ್ದೀನಿ ಆ ಲಿಂಕ್ನ. ಅದ್ರಲ್ಲಿ ಏನಪ್ಪ ಅಂದ್ರೆ ಸಂಜನಾ ಪ್ರಥಮ್ಗೆ ಐ ಲವ್ ಯು ಅಂತ ಹೇಳಿರೋ ಆಡಿಯೋ ಕ್ಲಿಪ್ ಇದೆ. ಸೊ ನೀವೇ ಅದನ್ನ ನೋಡಿ ಡಿಸೈಡ್ ಮಾಡಿ. ನನ್ಗನ್ಸೋ ಪ್ರಕಾರ ಅದು ಸಂಜನಾ ಹೇಳಿರೋದೇ ಅಂತ ನನ್ಗನ್ಸ್ತಾ ಇದೆ. ನೀವು ಒಂದು ಕ್ಲಾರಿಟಿ ಕೊಟ್ಬಿಟ್ಟು ಕಮೆಂಟ್ ಹಾಕಿ ಕೆಳಗಡೆ ಸಂಜನಾ ಅವ್ರು ಹೇಳಿರೋದನ್ನ ಇಲ್ಲ ಏನು ಅಂತ. ಓಕೆನಾ ಫ್ರೆಂಡ್ಸ್, ಬಾಯ್.